सर्वमंगल्ये शिवे सर्वप्रसादिके शरण्ये त्र्यंबके गौरी नारायणे नमस्तुते विश्वमंगले देवी च विश्वविद्याविनोदिनी लोकमाता नमस्तुभ्यं भद्रकाळियै नमः। रौद्रारूपे महाकाली भद्रकाली प्रसादिते मम गृहे वसतिं काली सर्वकार्यार्थं सर्ववरप्रदायिनी श्री भद्रकाळियै नमः। मातृभ्यो नमः, पितृभ्यो नमः, आचार्य देवताभ्यो नमः, गं गुरुदेवताभ्यो नमः। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು। ಈ ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಕ್ಷೇತ್ರ। ಈ ಪುಟ್ಟ ಗ್ರಾಮ ಅಂತಂದರೆ ಕಾಳಪ್ಪನಹಳ್ಳಿಯಲ್ಲಿ ಆ ತಾಯಿ ನಡ್ಕೊಳ್ಬೇಕಾದ್ರೆ ಸಂಕಲ್ಪ, ಆ ದೇವಿಯ ಅನುಗ್ರಹ ಇದ್ದಾಗ ಮಾತ್ರ ಆ ಕ್ಷೇತ್ರ ಬೆಳಿಬೇಕಾದ್ರೆ, ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದವಾಗಿ ಹೆಸರು ಮಾಡಿರುವಂಥ ಭದ್ರಕಾಳಿ ಬಹಳಷ್ಟು ಶಕ್ತಿ ಇರುವಂಥದ್ದು ದೇವತೆ। ಏನಪ್ಪ ಅಂತಂದರೆ ಈ ದೇವಾಲಯ ಬರಬೇಕಾದ್ರೆ, ಈ ಕ್ಷೇತ್ರಕ್ಕೆ ಅಮ್ಮನ ಪಾದಾರ್ಪಣೆ ಮಾಡಬೇಕಾದ್ರೆ ತುಂಬ ಇತಿಹಾಸ ಸಹ ಇದೆ। ಯಾಕಂತಂದರೆ ದೈವ ಸಂಕಲ್ಪ ಇಲ್ಲದ ಯಾವುದೇ ಒಂದು ದೇವಾಲಯ ಆಗಲಿ, ಯಾವುದೇ ಒಂದು ಪೂಜಾ ಕೈಕರ್ಯಗಳನ್ನು ಮಾಡೋಕ್ಕಾಗಲ್ಲ। ಹಾಗಾಗಿ ದೈವ ಸಂಕಲ್ಪ ಇದ್ದರೆ ಮಾತ್ರ ಆ ಕ್ಷೇತ್ರದಲ್ಲಿ ಆ ಬಲ ಆಗೋದು, ಮತ್ತು ಆ ಕ್ಷೇತ್ರದಲ್ಲಿ ಅಮ್ಮನವರ ಒಂದು ಶಕ್ತಿಯ ಪವಾಡಗಳನ್ನು ನಡೆಸುವಂಥದ್ದು ವಿಶೇಷವಾಗಿರುತ್ತೆ। ಇಲ್ಲಿ ತಾಯಿ ನಡ್ಕೊಳ್ಬೇಕಾದ್ರೆ ತುಂಬ ಇತಿಹಾಸ ಇದೆ, ಅದು ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತೀನಿ। ಇಲ್ಲಿ ತಾಯಿ ಬಂದು ಸುಮಾರು 11 ವರ್ಷಗಳಾಗಿದೆ ಈ ಕಾಳಪ್ಪನಹಳ್ಳಿ ಗ್ರಾಮಕ್ಕೆ। ಆ ಮೂಲತಃ ವಿಗ್ರಹ ಬಂದು 17 ವರ್ಷಗಳು ಕಳೆದಿದೆ ಅಮ್ಮನವರು, ಮತ್ತು ದೇವಸ್ಥಾನ ಆಗಿ 11 ವರ್ಷಗಳು ಕಳೆದಿದೆ। ಈ ಕ್ಷೇತ್ರಕ್ಕೆ ಬಂದು ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ಜೊತೆಯಲ್ಲಿ ನೆಲೆಸಿರುವಂಥದ್ದು ಒಂದು ಅದ್ಭುತವಾದ ಒಂದು ಶಕ್ತಿ ಇರುವಂಥ ದೇವಸ್ಥಾನ। ಏಕೆಂತಂದರೆ ಶಿವಶಕ್ತಿ ಒಂದೇ ಗರ್ಭಗುಡಿಯಲ್ಲಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ। ಹಾಗಾಗಿ ಈ ಕ್ಷೇತ್ರದಲ್ಲಿ ಚೌಡೇಶ್ವರಿ, ಕಾಲಭೈರವ, ಮಹಾಪ್ರತ್ಯಂಗರಿ, ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ, ಮತ್ತು ನಾಗದೇವತೆಗಳು, ಸುಬ್ರಹ್ಮಣ್ಯ, ಮಹಾಗಣಪತಿ ಇವುಗಳೆಲ್ಲ ನೆಲೆಸಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ। ಈ ಕ್ಷೇತ್ರ ದಿನೇ ದಿನಕ್ಕೂ ದಿನಕ್ಕೂ ಬೆಳಕೊಂಡು ಹೋಗ್ತಾನೆ ಇದೆ ಕ್ಷೇತ್ರ। ಪವಾಡಗಳನ್ನು ನಡೆಸುತ್ತಾ ಬಂದಂಥ ಭಕ್ತರ ಕಷ್ಟಗಳನ್ನು ಕಣ್ಣೀರು ಒರೆಸುತ್ತಾ ತಾಯಿ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾಳೆ। ತುಂಬ ಪವಾಡ ಇರೋಂಥ ಕ್ಷೇತ್ರದಲ್ಲಿ ದಿನೇ ದಿನೇ ಪವಾಡಗಳನ್ನು ಮಾಡ್ಕೊಳ್ತಾ ಆ ಕ್ಷೇತ್ರದಲ್ಲಿ ಬರ್ತಿದ್ದಂಥ ಭದ್ರಕಾಳಿ ಅಮ್ಮನವರು। ಹಾಗಾಗಿ ಪ್ರತಿ ವರ್ಷದಂತೆ ಪ್ರತಿಷ್ಠಾಪನೆ ಆದದಿಂದ ಇದುವರೆಗೂ ಒಂದೊಂದು ವರ್ಷಕ್ಕೆ ಒಂದೊಂದು ಕಾರ್ಯಗಳು ನಡೀತಾ ಇದೆ ಇಲ್ಲಿ। ಯಾಕಂದರೆ ದೈವ ಸಂಕಲ್ಪ ಇಲ್ಲದೆ ಏನು ಮಾಡೋಕ್ಕಾಗಲ್ಲ। ಸುಮ್ಮನೆ ಒಂದು ಕಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ದೈವ ಸಂಕಲ್ಪ ಇರಲೇಬೇಕು। ಆ ದೈವ ಸಂಕಲ್ಪ ಮತ್ತು ಭಕ್ತರ ಒಂದು ಅನುಗ್ರಹ, ಆಶೀರ್ವಾದ ಆ ಕ್ಷೇತ್ರಕ್ಕೆ ಇದ್ದಾಗ ಆ ಕ್ಷೇತ್ರ ಬಹಳಷ್ಟು ಬೆಳೆಯುವಂಥದ್ದು ವಿಶೇಷವಾಗಿರುತ್ತೆ। ಇಲ್ಲಿ ಮೊದಲನೇ ವರ್ಷದ ಅಮ್ಮನವರ ಪ್ರತಿಷ್ಠಾಪನೆ ಆಯಿತು, ಹಾಗಾಗಿ 2ನೇ ವರ್ಷಕ್ಕೆ ಚೌಡೇಶ್ವರಿ ಪ್ರತಿಷ್ಠಾಪನೆ ಆಯಿತು, 3ನೇ ವರ್ಷದ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು, ತದನಂತರ ಕ್ಷೇತ್ರ ಪಾಲಕನಾಗಿ ಕಾಲಭೈರವನ ಪ್ರತಿಷ್ಠಾಪನೆ ಆಯಿತು, ತದನಂತರ ನಾಗದೇವತೆಗಳ ಪ್ರತಿಷ್ಠಾಪನೆ ಆಯಿತು, ಮತ್ತು ಬಲಭಾಗದಲ್ಲಿ ಮಹಾಸುಬ್ರಹ್ಮಣ್ಯ, ಎಡಭಾಗದಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಆಯಿತು, ತದನಂತರ ಮಹಾಪ್ರತ್ಯಂಗರಿ ದೇವಿಯ ಒಂದು ಸ್ಥಾಪನೆ ಆಯಿತು। ಇದುವರೆಗೂ ಅಮ್ಮನವರ ಸಂಕಲ್ಪ। ಹಾಗಾಗಿ ಈ ಕ್ಷೇತ್ರದಲ್ಲಿ ನೂತನವಾಗಿ ಅಮ್ಮನವರ ಸಂಕಲ್ಪದಂತೆ ನೂತನವಾಗಿ ಅಮ್ಮನವರ ಒಂದು 99 ಅಡಿ ವಿಗ್ರಹ ಭದ್ರಕಾಳಿ ಉತ್ತರ ಮುಖವಾಗಿರುವಂಥದ್ದು, ಸೌಮ್ಯ ರೂಪ ಲಕ್ಷ್ಮೀ ಕಳೆಯಾಗಿ ಕೂತಿರುವಂಥದ್ದು ಈ ಕ್ಷೇತ್ರದಲ್ಲಿ ಮುಂದಿನ ವರ್ಷದೊಳಗೆ ಬರ್ತಿದ್ದಾಳೆ ಅಮ್ಮನವರು। ಹಾಗಾಗಿ ದೈವ ಸಂಕಲ್ಪ, ಅಮ್ಮನವರ ಸಂಕಲ್ಪ ಆದಾಗ ಅವರ ಪ್ರೇರಣೆಯಂತೆ ಪ್ರಪಂಚಕ್ಕೆ ತಿಳಿಯಂತೆ, ಅಂದರೆ ಪ್ರಪಂಚಕ್ಕೆ ಗೊತ್ತಾದಂಗೆ ಒಂದು 99 ಅಡಿ ವಿಗ್ರಹ ಸ್ಥಾಪನೆ ಮಾಡಿದಾಗ ಆ ಕ್ಷೇತ್ರ ಬರುವಂಥ ಭಕ್ತರು ಆ ಕ್ಷೇತ್ರಕ್ಕೆ ಆ ಯಮ್ಮನ ಒಂದು ನೆರಳು ಬಿದ್ದಾಗ ಭಕ್ತರ ಮೇಲೆ ಸಂಪೂರ್ಣವಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ। ಯಾಕಂತಂದರೆ ಭಗವಂತನ ನಾವು ರಿಯಲಾಗಿ ನೋಡೋಕ್ಕಾಗಲ್ಲ, ಭಗವಂತನ ಒಂದು ರೂಪ ಕೊಟ್ಟು ಈ ಅವತಾರದಲ್ಲಿದ್ದಾರೆ ಅಂತ ನಾವು ಊಹೆ ಮಾಡ್ಕೊಂಡು ಆ ಭಗವಂತನಿಗೆ ಪೂಜಾ ಕೈಕರ್ಯಗಳನ್ನು ಮಾಡಿದಾಗ ಆ ಭಗವಂತನ ಅಲ್ಲೇ ಬಂದು ನೆಲೆಸಿರುತ್ತಾನೆ। ಹಾಗಾಗಿ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಕನಸು, ಯಾವುದು 99 ಅಡಿ ವಿಗ್ರಹ ಮಾಡೋದು ತುಂಬ ವರ್ಷಗಳಿಂದ ಒಂದು ಕನಸು ಈಗ ಅಮ್ಮನವರ ಸಂಕಲ್ಪ ಆಗಿದೆ, ಮತ್ತು ಭಕ್ತರ ಸಂಕಲ್ಪ ಆಗಿದೆ, ಮತ್ತು ಆ ಒಂದು ಕಾಮಗಾರಿಕೆ ಪ್ರಾರಂಭ ಆಗಿದೆ। ಈ ದೇವಿಯ ವಿಗ್ರಹ ಈ ಭದ್ರಕಾಳಿ ಟ್ರಸ್ಟಿಂದ ಆ ವಿಗ್ರಹದಕ್ಕೆ ಆ ಕಾಮಗಾರಿಕೆ ಪ್ರಾರಂಭ ಆಗಲಿದೆ। ತದನಂತರ ಸುಮಾರು ಒಂದು 2 ಕೋಟಿಯ ವೆಚ್ಚದಂತೆ ಅಮ್ಮನವರಿಗೆ ಸ್ಥಾಪನೆ ಮಾಡಲಾಗಿದೆ। 99 ಅಡಿ ವಿಗ್ರಹ ಮತ್ತು ನವದುರ್ಗಿಯರು, ತದನಂತರ ಅಷ್ಟಭೈರವರು ಸ್ಥಾಪನೆ ಆಗಲಿದೆ।
ಹಾಗಾಗಿ 1.5 ವರ್ಷದೊಳಗೆ ಈ ಸಂಪೂರ್ಣ ಕಾಮಗಾರಿಕೆಯನ್ನ ಮುಗಿಸಬೇಕೆಂದು ಅಮ್ಮನವರ ಸಂಕಲ್ಪ ಆಗಿದೆ. ಹಾಗಾಗಿ ಎಲ್ಲರೂ ಭಕ್ತರು ಸಹಕರಿಸಿ, ಎಲ್ಲರೂ ಸೇರಿದ್ರೆ ಆ ಕಾರ್ಯ ನಡೆಸಬೇಕಾದ್ರೆ, ಕ್ಷೇತ್ರ ನಡೆಸಬೇಕಾದ್ರೆ ನಾವು ಜೀವನದಲ್ಲಿ ಶಾಶ್ವತವಾಗಿ ಏನು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಶಾಶ್ವತವಾಗಿ ನಮ್ಮ ಕೈಲಾದಷ್ಟು ಒಂದು ಸಾಧನೆ ಅಂತ ಮಾಡೋದಾಗ ಅದು ಯುಗ ಕಳೆದಲ್ಲೂ ಸಹ ಕ್ಷೇತ್ರದಲ್ಲಿ ಉಳಿಯುವಂಥದ್ದು, ನೆನಪಾಗುವಂಥದ್ದು. ವಿಶೇಷವಾಗಿ ನಾವು ಹೋದ್ರೂ ಸಹ ಅದು ಯುಗ ಇರುತ್ತದೆ ಕ್ಷೇತ್ರದಲ್ಲಿ. ಈಗ ತುಂಬ ರಾಜರು ಇದ್ದ ಕಾಲದಲ್ಲಿ, ಪಾಂಡವರ ಕಾಲದಲ್ಲಿ, ಚೋಳರ ಕಾಲದಲ್ಲಿ ಮಾಡಿರುವಂಥ ದೇವಸ್ಥಾನಗಳು, ಋಷಿಗಳು ಮಾಡಿರುವಂಥ ದೇವಸ್ಥಾನವರೆಗೂ ಇದುವರೆಗೂ ಇದೆ. ಇದುವರೆಗೂ ನಾವು ಹೋದಾಗ ಇಂಥವ್ರು ಮಾಡೋದ್ರು, ಇಂಥವ್ರು ಈ ದೇವಸ್ಥಾನ ಸ್ಥಾಪನೆ ಮಾಡೋದ್ರು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು. ಹಾಗಾಗಿ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಧಾರ್ಮಿಕ ದೇವಸ್ಥಾನಗಳಿಗೆ ಒಂದು ವಿಶೇಷವಾದ ಒಂದು ಇತಿಹಾಸ ಇದೆ. ಹಾಗಾಗಿ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಇದು ಒಂದು ಕ್ಷೇತ್ರ. ಹಾಗಾಗಿ ಕ್ಷೇತ್ರದಲ್ಲಿ ನೂತನವಾಗಿ ಅಮ್ಮನವರ ಒಂದು ಶಿಲಾಮೂರ್ತಿ 99 ಅಡಿ ವಿಗ್ರಹ 1.5 ವರ್ಷದೊಳಗೆ ಲೋಕಾರ್ಪಣೆ ಮಾಡಲು ಅಮ್ಮನ ಸಂಕಲ್ಪ ಆಗಿದೆ. ಎಲ್ಲ ಭಕ್ತರು ಸಹಕರಿಸಿ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಶಾಶ್ವತವಾಗಿ ಅಮ್ಮನ ಒಂದು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ, ಎಲ್ಲರಿಗೂ ಆ ಒಂದು ವಿಶೇಷದ ಒಂದು ಕಾರ್ಯಕ್ಕೆ, ಈ ಕಾಮಗಾರಕ್ಕೆ ಎಲ್ಲ ಕೈಲಾದಷ್ಟು ಸಹಾಯ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳುತ್ತಾ, ಮತ್ತೆ ಯಾವ ಥರ ಈ ದೇವಿ ಬರುತ್ತಾಳೆ, ಎಷ್ಟಡಿ, ಯಾವುದು ಪಾದ ಎಷ್ಟು ಬರುತ್ತೆ ಮತ್ತು ಅಂಗಾಂಗಗಳು ಎಷ್ಟಡಿ ಬರುತ್ತೆ ಅನ್ನೋದು ಒಂದು ನಕ್ಷೆ ಸಹ ರೆಡಿ ಮಾಡಿಸಿದ್ದೀವಿ. ಮತ್ತು ಇದೇ ರೂಪದಲ್ಲಿ ಬರುವಂಥದ್ದು ವಿಶೇಷ. ಯಾಕಂತಂದರೆ 9 ಇಂಚು ಬಂದು ಅವರಿಗೆ 14 ಅಡಿ ಆಯ. ಈ ತಾಯಿಯ 14 ಅಡಿ ಆಯದಲ್ಲಿ ಮಾಡುವಂಥದ್ದು ವಿಶೇಷವಾಗಿ 99 ಅಡಿ ವಿಗ್ರಹ ಇದೇ ಕೂತಿರುವಂಥದ್ದು, ಇದೇ ರೂಪದಲ್ಲಿ ಮಾಡುವಂಥದ್ದು ವಿಶೇಷವಾಗಿ. ಅಲ್ಲಿ ಮಾಡುವಂಥ ವಿಗ್ರಹನ ಮೂಲತಃ ಇಲ್ಲಿ ಮಾಡಿ ತದನಂತರ ಅಲ್ಲಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಇದೇ ಸ್ವರೂಪವಾಗಿ ಕೂತಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ಉಗ್ರ ರೂಪ ಮತ್ತು ನಾಲಿಗೆ ತಗೊಂಡಿರೋದು ಆ ಥರ ಕೂರಿಸಿದಾಗ ಒಂದು ಉಗ್ರವಾಗಿರುವಂಥದ್ದು ಕ್ಷೇತ್ರವಾಗಿರ್ತದೆ. ಆದರೆ ಸೌಮ್ಯ ರೂಪದಾಗಿ ಆ ತಾಯಿ ನೆಲೆಗೊಂಡಾಗ ಬಂದಂತರ ಭಕ್ತರ ಕಣ್ಣೀರು ಓಡಿಸುವಂಥದ್ದು ಆಗ್ತದೆ. ಸೌಮ್ಯ ಇದ್ದಾಗ ಮನೆ ಅಷ್ಟೇ, ಎಲ್ಲ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದರಲ್ಲಿ ಸೌಮ್ಯ ಇದ್ದಾಗ ಮನೆ ಚೆನ್ನಾಗಿ ನಡೀತದೆ. ಹಾಗೆ ಕ್ಷೇತ್ರದಾಗ ಸೌಮ್ಯ ಮುಖವಾಗಿ ಲಕ್ಷ್ಮಿ ಕಳೆಯಾಗಿ ಕೂತಾಗ ಆ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಕಷ್ಟಗಳ ಕಣ್ಣೀರು ಓಡಿಸುವಂಥದ್ದು ತಾಯಿ ಕ್ಷೇತ್ರದಲ್ಲಿ ಇರ್ತದೆ. ಹಾಗಾಗಿ ಇದೇ ರೂಪದಲ್ಲಿ ಮಾಡುವಂಥದ್ದು ಅಮ್ಮನವರ ವಿಗ್ರಹ. ಭಕ್ತಾದಿಗಳೆಲ್ಲ ಸಹಕರಿಸಿ ಅಮ್ಮನಿಗೆ ಆ ಕಾಮಗಾರಿಕೆಗೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕಾಗಿ ವಿನಂತಿಸುತ್ತೇವೆ. ಮತ್ತೆ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ, ಎಲ್ಲ ಬರುವಂಥ ಭಕ್ತರು ಮತ್ತೆ ಎಲ್ಲರಿಗೂ ಆ ತಾಯಿಯ ಅನುಗ್ರಹ ಅಷ್ಟೈಶ್ವರ್ಯನ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.